ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 7ನೇ ವಾರ ಯಾರೆಲ್ಲ ನಾಮಿನೇಟ್ ಆಗಿದಾರ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ನಿನ್ನೆ ಎಪಿಸೋಡ್ ನೋಡಿರ್ತೀರ. ಬಟ್ ಇಲ್ಲಿ ಮುಖ್ಯವಾಗಿ ಲಾಸ್ಟ್ ವೀಕ್ ವೋಟಿಂಗ್ ರಿಸಲ್ಟ್ ಅಂದ್ರೆ ವೋಟಿಂಗ್ ಫಾಲ್ಸ್ ಇರಲಿಲ್ಲ, ವೋಟ್ ಹಾಕ್ಬೇಕು ಅವಶ್ಯಕತೆ ಇರಲಿಲ್ಲ. ಏನಕ್ಕಂದ್ರೆ ನೋ ಎಲಿಮಿನೇಷನ್ ವೀಕ್. ಬಟ್ ಈ ವೀಕ್ ಆ ರೀತಿ ಅಲ್ಲ, ಯಾರಾದ್ರೂ ಇಬ್ರು ಮನೆಗೆ ಹೋಗ್ಬೋದು, ಇಲ್ಲ ಒಬ್ರು ಮನೆಗೆ ಹೋಗ್ಬೋದು. ನನ್ಗನ್ಸುತ್ತೆ ಈ ವಾರ ಜೋಡಿ ಟಾಸ್ಕ್ ಜೋಡಿ ಮನೆಗೆ ಹೋಗ್ತಾರಂತ. ಬಟ್ ಈ ಮನೆಯಲ್ಲಿ ಇರೋದೇ 13 ಜನದಲ್ಲಿ 3 ಮಾತ್ರ ನಾಮಿನೇಟ್ ಆಗಿಲ್ಲ. 10 ಜನ ನಾಮಿನೇಟ್ ಆಗಿದ್ದಾರೆ. ಬರೀ 10 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಈ 10 ಜನದಲ್ಲಿ ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಮೊದಲೇ ದಿನ ಯಾವ ರೀತಿ ಇದೆ ಮಂಡೇ ನೋಡ್ಕೊಂಡು ಮಂಗಳವಾರ ನೈಟ್ ವೋಟಿಂಗ್ ರಿಸಲ್ಟ್ ಓಪನ್ ಆಗಿದೆ. ವೋಟಿಂಗ್ ರಿಸಲ್ಟ್ ಓಪನ್ ಆದ್ಮೇಲೆ ಪೂರಾ ನೈಟ್ ಆದ್ಮೇಲೆ ಬೆಳಿಗ್ಗೆ ನೋಡಿದಾಗ ಯಾರ್ಯಾರು ಯಾವ್ಯಾವ ಪೊಸಿಷನ್ ಇದಾರೆ ಅಂತೆಲ್ಲ ಮಾತಾಡೋಣ. ಟೋಟಲ್ ಆಗಿ ಮೊದಲೇ ಸಲ ಈ ವಾರ ಯಾರ್ಯಾರ ನಾಮಿನೇಟ್ ಆಯ್ತು ಅಂತ ಹೇಳ್ಬಿಡ್ತೀನಿ. ಮಂಜು, ಭವ್ಯ, ಗೌತಮಿ, ಹನುಮಂತ, ಶಶಿರು ಮತ್ತು ಧರ್ಮ, ಅದಾದ್ಮೇಲೆ ಮೋಕ್ಷತಾ ಮತ್ತು ಧನರಾಜ್, ಇಷ್ಟು ಜನ ನಾಮಿನೇಟ್ ಇದ್ದಾರೆ. ಟೋಟಲ್ 10 ಜನ ನಾಮಿನೇಟ್ ಆಗಿದ್ರೆ 10 ಜನದಲ್ಲಿ ಯಾರು ಟಾಪ್ ಅಲ್ಲಿ ಇದಾರೆ, ಯಾರು ಬಾಟಮ್ ಅಲ್ಲಿ ಇದಾರೆ, ಮಿಡ್ಲ್ ಅಲ್ಲಿ ಯಾರಿದ್ದಾರೆ, ಡೇಂಜರ್ ಝೋನ್ ಅಲ್ಲಿ ಯಾರಿದ್ದಾರೆ ಅಂತೆಲ್ಲ ಎಲ್ಲ ಮಾತಾಡೋಣ. ಮೊದಲೇದಾಗಿ ನಾನು ಬಾಟಮ್ ಅಲ್ಲಿಂದ ಬರ್ತೀನಿ. ಬಾಟಮ್ ಅಲ್ಲಿ ಯಾರಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಮಂಜಣ್ಣ ಟಾಸ್ಕ್ ಮಾಸ್ಟರ್ ಆಗ್ಬೋದು, ಟಾಸ್ಕ್ ಚೆನ್ನಾಗಿ ಆಡ್ಬೋದು, ಏನೇ ಮಾಡ್ಬೋದು. ಬಟ್ ವೋಟಿಂಗ್ ರಿಸಲ್ಟ್ ಅಲ್ಲಿ ತುಂಬಾ ಕೆಳಗಿದ್ದಾರೆ. ಕೊನೆ ಸ್ಥಾನದಲ್ಲಿ ಇದ್ದಾರೆ ಮಂಜಣ್ಣ. ಉಗ್ರ ಮಂಜು ಅವರು ವೋಟಿಂಗ್ ರಿಸಲ್ಟ್ ತಗೊಂಡಾಗ ಕೊನೆ ಸ್ಥಾನದಲ್ಲಿದ್ದಾರೆ. ಖಂಡಿತವಾಗ್ಲು ಗೋಲ್ಡ್ ಸುರೇಶ್ ಅವರು ಯಾವಾಗಾದ್ರೂ ಇನ್ನ ಮಾತಾಡಿದ್ರು, ಚೆನ್ನಾಗಿ ಒಂದು ಸ್ಪೀಚ್ ಕೊಟ್ರು, ಮನೆ ಮಂದಿ ಎಲ್ಲ ಸೈಲೆಂಟ್ ಆದ್ರು. ಕನ್ನಿಂಗ್ ಮಂಜಣ್ಣ ಅಂತ ಕರಿತೀವಿ, ಅದಕ್ಕೆ ಕೊನೆಯಲ್ಲಿ ಇದ್ರು ಅವರು. ಇನ್ನ ಸುರೇಶ್ ಅವರು ಆ ರೀತಿ ಯಾವಾಗ ಮಾಡಿದ್ರು ಸ್ವಲ್ಪ ಪರವಾಗಿಲ್ಲ, ವೋಟ್ ಅಲ್ಲಿ ಇನ್ಕ್ರೀಸ್ ಕಂಡಿದೆ ಅಂತ ಹೇಳ್ಬೋದು. ನಾನು ಮೊದಲೇ ಬಾಟಮ್ ಇಂದ ಬರ್ತಾ ಇದ್ದೀನಿ. ಇನ್ನು ಬಾಟಮ್ ಅಲ್ಲಿ 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಅದಾದ್ಮೇಲೆ ಬಾಟಮ್ ಅಲ್ಲಿ 3 ಅಂತ ಬಂದಾಗ ಧನರಾಜ್ ಅವರು ಇದ್ದಾರೆ. ಇನ್ನ ಟಾಪ್ 3ಗೆ ಬರ್ತೀನಿ. ಟಾಪ್ 3 ಯಾರಿದಾರೆ ಅಂತ ಖಂಡಿತವಾಗ್ಲು ಟಾಪ್ 3 ಅಂತ ತಗೊಂಡಾಗ ತುಂಬಾ ಜನ ನೋಡಿರ್ತಾರ. ಗೇಮ್ ಎಲ್ಲ ಚೆನ್ನಾಗಿ ಆಡಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡಿದ್ದಾರೆ ರೀಸೆಂಟ್ ಆಗಿ. ಈ ಸೀಸನ್ 45 ದಿನ ಆದ್ರೂ ಒಂದೇ ಒಂದು ಕಿಚ್ಚನ ಚಪ್ಪಾಳೆ ಬಂದಿರೋದು, ಅದು ಹನುಮಂತ ಅವರಿಗೆ. ಅವರೇ ಮೊದಲೇ ಸ್ಥಾನದಲ್ಲಿ ಇರೋದು. ವೋಟಿಂಗ್ ರಿಸಲ್ಟ್ ತಗೊಂಡಾಗ ಮೊದಲೇ ಸ್ಥಾನದಲ್ಲಿ ಹನುಮಂತ ಅವರಿದ್ದಾರೆ. ಇನ್ನು 2ನೇ ಸ್ಥಾನಕ್ಕೆ ತುಂಬಾ ಪೈಪೋಟಿ ನಡೀತಾ ಇದೆ ಮೋಕ್ಷತಾ ಮತ್ತು ಭವ್ಯಗೌಡರ ನಡುವೆ. ಯಾರು 2ನೇ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ವೋಟಿಂಗ್ ರಿಸಲ್ಟ್ ಅಲ್ಲಿ, ವೋಟ್ ಜಾಸ್ತಿ ಜನ ಯಾರು ಮಾಡಿದ್ದಾರೆ ಅಂತ ತಗೊಂಡಾಗ ತ್ರಿವಿಕ್ರಮ್ ಇದ್ದ ತಿರುಗಿ ಬಿದ್ದ ಮೋಕ್ಷತಾ ಅವರಿಗೆ ವೋಟಿಂಗ್ ಅಲ್ಲಿ 2ನೇ ಸ್ಥಾನ ಸಿಕ್ಕಿದೆ. ಥರ್ಡ್ ಬಂದ್ಬಿಟ್ಟು ಭವ್ಯಗೌಡ ಎಲ್ಲೋ ಒಂದ್ ಸ್ವಲ್ಪ ನೆಗೆಟಿವ್ ಆಗ್ತಾ ಇದಾರೆ ಅನ್ಸುತ್ತೆ. 3ನೇ ಸ್ಥಾನ ಬಂದ್ಬಿಟ್ಟು ಶಶಿರ್ ಶಾಸ್ತ್ರಿ ಅವರು ಇದ್ದಾರೆ. ಆಕ್ಚುಲಿ 2ನೇ ವಾರ 3ನೇ ವಾರ ತಗೊಂಡಾಗ ಶಶಿರ್ ಶಾಸ್ತ್ರಿ ನಂಬರ್ 1 ಸ್ಥಾನದಲ್ಲಿ ಇರ್ತಾ ಇದ್ದು. ಬಟ್ ಹನುಮಂತ ಅವರೆಲ್ಲ ಬೀಟ್ ಮಾಡಿದರೆ ಮೊದಲನೇ ಸ್ಥಾನಕ್ಕೆ ಬಂದಿರ ಅಂತ ಹೇಳ್ಬೋದು. ಮೊದಲನೇ ಸ್ಥಾನ ಹನುಮಂತ, 2ನೇ ಸ್ಥಾನ ಮೋಕ್ಷತಾ, 3ನೇ ಸ್ಥಾನ ಶಶಿರು, 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿದ್ದಾರೆ ಭವ್ಯಗೌಡ ಅವರು. ಇನ್ನು 5ನೇ ಸ್ಥಾನ ಅಂತ ಬಂದಾಗ ಗೌತಮ್ ಇದ್ದಾರೆ. 6ನೇ ಸ್ಥಾನ ಅಂತ ತಗೊಂಡಾಗ ಅನುಷ್ ಅವರು ಇದ್ದಾರೆ. 7ನೇ ಸ್ಥಾನದಲ್ಲಿ ಕೀರ್ತಿ ಧರ್ಮರಾಜ್ ಇದ್ದಾರೆ. 8ನೇ ಸ್ಥಾನ ಅಂತ ತಗೊಂಡಾಗ ಧನರಾಜ್ ಅವರಿದ್ದಾರೆ. 9ನೇ ಸ್ಥಾನ ಗೋಲ್ಡ್ ಸುರೇಶ್. 10ನೇ ಸ್ಥಾನ ಉಗ್ರ ಮಂಜು ಅವರಿದ್ದಾರೆ. ಮೊದಲೇ ದಿನ ವೋಟಿಂಗ್ ರಿಸಲ್ಟ್ ಬದಲಾಗಬಹುದು, ಹೇಳಕ್ಕಾಗಲ್ಲ. ವೋಟಿಂಗ್ ಅಲ್ಲಿ ತುಂಬಾನೇ ಬದಲಾವಣೆ ಕಾಣುತ್ತೆ. ಮೊದಲೇ ದಿನ ಅರ್ಧ ಟಾಸ್ಕ್ ಆದ್ಮೇಲೆ ಯಾವಾಗಾದ್ರೂ ಮಂಜಣ್ಣ ಸ್ವಲ್ಪ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರೆ ನೀರ್ ಹೊಡೆಯೋದಾಗ್ಲಿ ಟಾಸ್ಕ್ ಆಡೋದಾಗ್ಲಿ ತಗೊಂಡಾಗ ಸ್ವಲ್ಪ ಇದಾಗಿದೆ. ಬಟ್ ಹೇಳಕ್ಕಾಗಲ್ಲ. ಜೊತೆಗೆ ಭವ್ಯಗೌಡ ಇದ್ದಾರೆ, ಟಾಸ್ಕ್ ಚೆನ್ನಾಗಿ ಆಡಿದ್ರೆ ಪರವಾಗಿಲ್ಲ. ಮಂಜಣ್ಣ ಮತ್ತೆ ವೋಟಿಂಗ್ ಅಲ್ಲಿ ರಿಸಲ್ಟ್ ಅಲ್ಲಿ ವೋಟಿಂಗ್ ಅಲ್ಲಿ ಮತ್ತೆ ಚೇಂಜ್ ಆದ್ರೂ ಆಗ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ, ಮೊದಲನೇ ಸ್ಥಾನ ಹನುಮಂತು, 2ನೇ ಸ್ಥಾನ ಮೋಕ್ಷತಾ, 3ನೇ ಸ್ಥಾನ ಶಶಿರು, 4ನೇ ಸ್ಥಾನ ಭವ್ಯಗೌಡ. ಇನ್ನು ಬಾಟಮ್ ಅಲ್ಲ ಬಂದ್ರೆ ಲಾಸ್ಟ್ನೇ ಸ್ಥಾನದಲ್ಲಿ ಮಂಜಣ್ಣ ಇದ್ದಾರೆ. 2ನೇ ಸ್ಥಾನ ಗೋಲ್ಡ್ ಸುರೇಶ್ ಇದ್ದಾರೆ. 3ನೇ ಸ್ಥಾನದಲ್ಲಿ ಧನರಾಜ್ ಇದ್ದಾರೆ. 4ನೇ ಸ್ಥಾನದಲ್ಲಿ ಧರ್ಮವ್ರು ಇದ್ದಾರೆ. ಮಿಡಿಲ್ ಅಲ್ಲಿ ಗೌತಮಿ ಇದಾರೆ. ಈ ರೀತಿಯಾಗಿದೆ ವೋಟಿಂಗ್ ರಿಸಲ್ಟ್. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರಿಗೆ ವೋಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಅಂತ ತಗೊಂಡಾಗ ಖಂಡಿತವಾಗ್ಲೂ ಈ ವಾರ ಎಲಿಮಿನೇಷನ್ ಇದೆ. ಡಬಲ್ ಎಲಿಮಿನೇಷನ್ ಇದ್ರೂ ಇರ್ಬೋದು. ಅದೇ ಕಾರಣಕ್ಕೆ ನೀವು ಯಾರಿಗೆ ವೋಟ್ ಮಾಡ್ತೀರಾ, ನೀವು ಸಪೋರ್ಟ್ ಯಾರಿಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ ಕಮೆಂಟ್ ಇಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ, ಒಂದು ಯಾವುದೇ ಒಂದು ಪ್ಲಾಟ್ಫಾರ್ಮ್ ತಗೊಂಡಾಗ ಅದರಿಂದ ಅವ್ರಿಗೆ ಹೈಲೈಟ್ ಆಗೋದು, ಹೈಕ್ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ ಕಾರಣ ನಿಮ್ಮ ಫೇವರೇಟ್ ಯಾರು ಅವ್ರ ಹೆಸರು ಕಮೆಂಟ್ ಮಾಡಿ. ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ, ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ಇಂಥ ಅಪ್ಡೇಟ್ ತುಂಬಾ ಬೇಗನೆ ಸಿಗ್ತಾ ಇರುತ್ತೆ. ವೋಟಿಂಗ್ ಬಗ್ಗೆ ಯಾರು ಹೆಲ್ಮೆಟ್ ಹಾಕ್ತಾರೆ, ಯಾರು ವೋಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದಾರೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.